ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ವಿಲೇಜ್ ಲಾಗ್ಸ್. ನಾನಿವತ್ತು ನಿಮಗೆ ಹೆಸರುಕಾಳು ದೋಸೆನ ಮಾಡೋ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ದೋಸೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ. ಹಾಗೆ ಎಷ್ಟೋ ಜನಕ್ಕೆ ದೋಸೆ ಇಟ್ಟು ಉಬ್ಬೋದಿಲ್ಲ ಅನ್ನೋ ಸಮಸ್ಯೆ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು. ದೋಸೆ ಇಟ್ಟು ತುಂಬ ಈಸಿಯಾಗಿ ಉಬ್ಬೋದಕ್ಕೆ ಯಾವುದೇ ರೀತಿಯ ಸೋಡನ ಹಾಕ್ತಾನೆ. ಸೊ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡೋದಾಗೆ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಾನಿಲ್ಲಿ ದೋಸೆನ ಮಾಡೋದಕ್ಕೆ ಹೆಸರುಕಾಳನ್ನ ಯಾವ ಕಪ್ನಲ್ಲಿ ತಗೊಂಡಿದ್ದೀನೋ ಅದೇ ಕಪ್ನಲ್ಲಿ 2 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ನಿಮ್ಗೆ ಏನಾದರೂ ರೇಷನ್ ಅಕ್ಕಿ ಇಲ್ಲ ಅಂತ ಹೇಳಿದ್ರೆ ಇಡ್ಲಿ ದೋಸೆಗೆ ಬಳಸುವಂಥ ಅಕ್ಕಿನೇ ತಗೊಳ್ಬೋದು. ಹಾಗೆ 1 ಕಪ್ ಆಗುವಷ್ಟು ಮೊಳಕೆ ಕಟ್ಟಿರುವಂಥ ಹೆಸರುಕಾಳು, ಹಾಗೆ 1/4 ಕಪ್ ಆಗುವಷ್ಟು ಉದ್ದಿನಬೇಳೆ, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಬಕ್ಕಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ತಗೊಂಡ್ರೆ ಸಾಕು. ಹಾಗೆ ಈ ಒಂದು ಮೆಥಡ್ನ ನಾವು ಮಾಮೂಲಿ ದೋಸೆಗೂ ಮಾಡ್ಕೊಳ್ಬೋದು, ಆದರೆ ಹೆಸರುಕಾಳನ್ನ ಸ್ಕಿಪ್ ಮಾಡಿಕೊಂಡ್ರೆ ಸಾಕು. ದೋಸೆ ಹಿಟ್ಟು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಹೆಸರುಕಾಳು ದೋಸೆನ ಮಾಡೋದನ್ನ ತೋರಿಸ್ತಾ ಇರೋದ್ರಿಂದ ಹೆಸರುಕಾಳು ಅನ್ನೋದು ತುಂಬಾ ಮೇನ್ ಇಲ್ಲಿ ಈ ದೋಸೆಗೆ. ಅಕ್ಕಿನ 2 ಕಪ್ ತಗೊಂಡ್ರೆ ಹೆಸರುಕಾಳನ್ನ ಇಲ್ಲಿ 1 ಕಪ್ನ ತಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿಯ ಪಲ್ಯ ಹಾಗೆ ಚಟ್ನಿಗೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಈ ರೀತಿ ನಾವು 5 ಅವರ್ ನೆನೆಸಿಟ್ರೆ ಸಾಕು. ಹಾಗೆ ಹಿಟ್ಟನ್ನು ರುಬ್ಬಬೇಕು ಅಂತ ಹೇಳಿದ್ರೆ ಬೇಗನೆ ರುಬ್ಬಬೇಕು, ಒಂದು 5 ಗಂಟೆ 6 ಗಂಟೆ ಹಂಗೆ. ತುಂಬ ಲೇಟಾಗಿ ರುಬ್ಬಿದ್ರೆ ಹಿಟ್ಟು ಅನ್ನೋದು ಬೇಗನೆ ಉಬ್ಬಿ ಬರೋಲ್ಲ. ಸೊ ಎರಡನ್ನೂ ಕೂಡ ಮುಚ್ಚಿ 5 ಅವರ್ ಆದರೂ ನೆನೆಯೋಕ್ಕೆ ಬಿಟ್ಟರೆ ಸಾಕು. ಹಾಗೆ ಯಾರ ಮನೇಲೆಲ್ಲ ಮಕ್ಕಳು ಕಾಳುಗಳನ್ನ ತಿನ್ನೋದಕ್ಕೆ ಇಷ್ಟಪಡೋದಿಲ್ವ ಅಂಥವ್ರಿಗೋಸ್ಕರ ಈ ಥರ ಒಂದು ರೆಸಿಪಿನ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗೆ ಡೈಲಿ ಟಿಫನ್ ಬಾಕ್ಸ್ನ ಮಾಡಬೇಕು ಅನ್ನೋರಿಗೆ ಈ ಒಂದು ರೆಸಿಪಿ ತುಂಬಾ ಹೆಲ್ಪ್ ಆಗ್ಬೋದು. ಹಾಗೆ ಇಲ್ಲಿ ನಾನು 5 ಅವರ್ಸ್ ಆದಮೇಲೆ ಸಂಜೆ 6 ಗಂಟೆ ಒಳಗೆ ಹಿಟ್ಟನ್ನ ರುಬ್ಕೊಳ್ತಾ ಇದ್ದೀನಿ. ಫಸ್ಟ್ ರುಬ್ಬಬೇಕಾದ್ರೆ ಒಂದು ಮಿಕ್ಸಿ ಜಾರಿಗೆ ನಾವಿಲ್ಲಿ ಫಸ್ಟ್ ನೆನೆಸಿರುವಂಥ ಬರೀ ಕಾಳುಗಳನ್ನ ಮಾತ್ರ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ರುಬ್ಬುವಾಗಲೂ ಅಷ್ಟೇ ನಾವಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಬಿದ್ರೆ ಸಾಕು. ಜಾಸ್ತಿ ನೀರನ್ನು ಹಾಕಿ ತುಂಬ ತೆಳುವನ್ನ ಮಾಡ್ಕೊಳ್ಬಾರ್ದು. ಹಾಗೆ ರುಬ್ಬುವ ಇದು ಹಿಟ್ಟಿನ ಹದ ಹೇಗಿರಬೇಕು ಅಂತ ಹೇಳಿದ್ರೆ ತುಂಬಾ ಸಾಫ್ಟ್ನೆಸ್ ಆಗಿ ಇರಬೇಕು. ಹೆಸರು ಕಾಳು ಹಾಗೆ ಉದ್ದಿನಬೇಳೆ ಎಲ್ಲವೂ ಕೂಡ ನೀಟಾಗಿ ಸಾಫ್ಟಾಗಿ ಬ್ಲೆಂಡ್ ಆಗಿರಬೇಕು. ಹಾಗೆ ಇನ್ನೊಂದು ದೋಸೆ ಹಿಟ್ಟು ಹಾಗೆ ಇಡ್ಲಿ ಹಿಟ್ಟು ಬೇಗನೆ ಉಬ್ಬಿ ಬರಬೇಕು ಅಂತ ಹೇಳಿದ್ರೆ ಒಂದು ಸ್ಟೀಲ್ ಪಾತ್ರೆ ಅಥವಾ ಈ ರೀತಿ ಅಲ್ಯೂಮಿನಿಯಂ ಅಥವಾ ಹುದುಗುತ್ತೆ ಅನ್ನೋದು ಎಷ್ಟೋ ಜನರ ನಂಬಿಕೆ. ಇದು ನಿಜನೋ ಸುಳ್ಳೋ ಅಂತ ಗೊತ್ತಿಲ್ಲ. ಬಟ್ ಆದರೆ ನಾನು ಯಾವಾಗಲೂ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಹಿಟ್ಟನ್ನು ಸ್ಟೋರ್ ಮಾಡಿ ಇಡೋದಿಲ್ಲ. ಯಾವಾಗಲೂ ಈ ರೀತಿ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಅಥವಾ ಹಿತ್ತಾಳೆ ಪಾತ್ರೆಗಳಲ್ಲೇ ಹಾಕ್ಕೊಳ್ತೀನಿ. ಹಿಟ್ಟು ಅನ್ನೋದು ಯಾವಾಗಲೂ ಕೂಡ ತುಂಬಾ ಚೆನ್ನಾಗಿ ಉದುಗಿರುತ್ತೆ. ಹಾಗೆ ಇಲ್ಲಿ ನಾನೀಗ ಎಲ್ಲ ರೀತಿಯ ಕಾಳುಗಳನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಅಕ್ಕಿನೇ ಸಪ್ರೇಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿನೂ ಅಷ್ಟೇ ರುಬ್ಬಬೇಕಾದ್ರೆ ತುಂಬಾ ನೀರು ಹಾಕ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಫಸ್ಟೇ ನಾವು ನೀರು ಹಾಕೋಗ್ಬಿಟ್ರೆ ಹಿಟ್ಟಿದು ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ. ಹಾಗೆ ಈಗ ಎಲ್ಲ ರುಬ್ಬಿರುವಂಥ ಹಿಟ್ಟಿಗೆ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅದು ಸೋಡಾ ಅಲ್ಲ, ಪುಡಿ ಉಪ್ಪು. ಯಾವುದೇ ಕಾರಣಕ್ಕೂ ನಾನು ಇಡ್ಲಿ ದೋಸೆಗಳಿಗೆ ಸೋಡಾನ ಯೂಸ್ ಮಾಡೋದೇ ಇಲ್ಲ. ಈ ರೀತಿ ಮಾಡಿಕೊಂಡ್ರೆ ದೋಸೆ ಅಂತೂ ತುಂಬಾ ಗರಿಗರಿಯಾಗಿ ಮಸಾಲೆ ದೋಸೆನಾದರೂ ಮಾಡ್ಕೊಳ್ಬೋದು ಅಥವಾ ಸೆಟ್ ದೋಸೆನಾದರೂ ಮಾಡ್ಕೊಳ್ಬೋದು. ನಿಮಗೇನಾದರೂ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಹೇಳಿದ್ರೆ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನ ಸ್ವಲ್ಪ ಸೇರಿಸ್ಕೊಳ್ಳಿ. ಜಾಸ್ತಿ ತೆಳುವಾಗಿ ಕೂಡ ಮಾಡ್ಕೊಳ್ಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕು. ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ನಾವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ 3 ಡೇಸ್ ಆದರೂ ತಿನ್ಕೊಳ್ಬೋದು. ಯಾವುದೇ ರೀತಿಯ ಸೋಡಾನ ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಹಿಟ್ಟು ಅನ್ನೋದು ಬೇಗನೆ ಉಳಿ ಬಂದುಬಿಡುತ್ತೆ. ಸೊ ಈ ರೀತಿ ಸ್ಟವ್ ಮೇಲೆ ಬಿಸಿ ಇರುವಂಥ ಜಾಗದಲ್ಲಿ ನಾನು ಇಟ್ಬಿಟ್ಟು ಬೆಳಗ್ಗೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನಿಮ್ಮ ಜೊತೆ ಈ ಒಂದು ರೆಸಿಪಿನ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಹಿಟ್ಟು ಅನ್ನೋದು ಎಷ್ಟು ನೀಟಾಗಿ ಉಬ್ಬಿದೆ ಅಂತ ಹೇಳಿ. ನಾನು ನಿಜವಾಗ್ಲೂ ಯಾವುದೇ ರೀತಿಯ ಸೋಡಾ ಅನ್ನೋದನ್ನು ಬಳಸೋದೇ ಇಲ್ಲ. ಈ ಥರ ಹಿಟ್ಟು ಉಬ್ಬೋದಕ್ಕೆ ಕಾರಣ ಮೇನ್ ಅಂತ ಹೇಳಿದ್ರೆ ಸಬ್ಬಕ್ಕಿ ಅನ್ನೋದು ಇಡ್ಲಿಗೂ ಅಷ್ಟೇ ದೋಸೆಗೂ ಅಷ್ಟೇ ತುಂಬಾ ಚೆನ್ನಾಗಿ ಉದುಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನೀವು ಈ ಥರ ಪಾತ್ರೆಗಳಲ್ಲಿ ಹಾಕೋದ್ರಿಂದ ದೋಸೆ ಹಿಟ್ಟಿನಲ್ಲಿ ಇದು ಏನು ದೋಸೆ ಹಿಟ್ಟು ಉದುಗೋದಕ್ಕೆ ಹೆಲ್ಪ್ ಆಗುವಂಥ ಗುಡ್ ಬ್ಯಾಕ್ಟೀರಿಯಾಸ್ ಏನಿದ್ದಾವೆ ಅವು ರಿಯಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಪಾತ್ರೆಗಳನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಹೆಸರುಕಾಳು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೇ ಕಡಲೆಬೀಜದ ಚಟ್ನಿ. ತುಂಬಾ ಟೇಸ್ಟಿಯಾಗಿರುವಂಥ ಈ ಚಟ್ನಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಕಡಲೆಬೀಜ ಚಟ್ನಿ ಮಾಡೋದಕ್ಕೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ ಒಂದು 1/2 ಕಪ್ ಆಗುವಷ್ಟು ಕಡಲೆಬೀಜ, ಹಸಿ ಕಡಲೆಬೀಜ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 5ರಿಂದ 6 ಒಣಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನ ತುರಿ, ಹಾಗೆ ಕರಿಬೇವು ಸೊಪ್ಪು, ಹಾಗೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಫ್ರೈ ಮಾಡೋದಕ್ಕೆ ಎಣ್ಣೆ ಇದ್ದರೆ ಸಾಕು. ತುಂಬಾ ಟೇಸ್ಟಿಯಾಗಿ ಕಡಲೆಬೀಜ ಚಟ್ನಿನ ಮಾಡ್ಕೊಳ್ಬೋದು. ಕಡಲೆಬೀಜ ಚಟ್ನಿನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಈ ರೀತಿ ಒಂದು ಪ್ಯಾನ್ನಲ್ಲಿ ಎಲ್ಲನೂ ಕೂಡ ರೋಸ್ಟ್ ಮಾಡ್ಕೊಳ್ಬೇಕು. ಹಸಿಯಾಗೇ ರುಬ್ಕೊಳ್ಬಾರ್ದು.
ಹಾಗೆ ಇಲ್ಲಿ ಎಲ್ಲನೂ ಕೂಡ ರೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡ್ರೆ ಸಾಕು. ಯಾಕಂತ ಹೇಳಿದ್ರೆ ನಾವು ಮತ್ತೆ ಚಟ್ನಿಗೆ ಯಾವುದೇ ರೀತಿಯ ಒಗ್ಗರಣೆನ ಕೊಡೋದಿಲ್ಲ. ಸೊ ಈಗಲೇ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡ್ರೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಗ್ಯಾಸ್ನ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇದಕ್ಕೆ ಕಡಲೆ ಬೀಜನೂ ಅಷ್ಟೇ ಲೋ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕಡಲೆ ಬೀಜ ಮೇಲೆ ಮಾತ್ರ ಕಪ್ಪಾಗಿರುತ್ತೆ, ಒಳಗೆ ಯಾವುದೇ ರೀತಿಯ ಕಡಲೆ ಬೀಜ ರೋಸ್ಟ್ ಆಗಿರೋದಿಲ್ಲ. ಸೊ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಕಡಲೆ ಬೀಜನೂ ಕೂಡ ಅಷ್ಟೇ ಫ್ರೈ ಮಾಡ್ಕೊಳ್ಬೇಕು. ಸೊ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿದೆ ಅನ್ನುವ ಹಂತದಲ್ಲಿ ನಾವೀಗ ಸ್ವಲ್ಪ ಈ ರೀತಿ ಕೈ ಆಡ್ತಾನೆ ಇರಬೇಕು. ಎಲ್ಲ ಕಡೆ ನೀಟಾಗಿ ಕಡಲೆ ಬೀಜ ಅನ್ನೋದು ಫ್ರೈ ಆಗಬೇಕಲ್ವಾ. ಸೊ ಈಗ ನಾನು ಇದಕ್ಕೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ನಾವು ಜಜ್ಜಿ ಹಾಕ್ಕೊಳ್ಬೇಕಿಲ್ಲ ಅಂತ ಹೇಳಿದ್ರೆ ಎಣ್ಣೆಲಿ ಸಿಡಿದ್ಬಿಡುತ್ತೆ. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿನೇ ಹಾಕ್ಕೊಳ್ಳಿ. ಒಣಮೆಣ್ಸಿಕಾಯಿ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆಬೀಜ ಚಟ್ನಿಗೆ. ಹಾಗೆ ಕರಿಬೇವು ಸೊಪ್ಪು ಅಷ್ಟೇ ಎಲ್ಲನೂ ಕೂಡ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಟು ಈ ರೀತಿ ಫ್ರೈನ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆ ಹಂತದಲ್ಲಿ ಸ್ವಲ್ಪ ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಬೇಕು. ಲಾಸ್ಟ್ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳಿ. ಸ್ವಲ್ಪ ಆರೋಕ್ಕೆ ಬಿಟ್ಬಿಡಬೇಕು. ಅದಕ್ಕೆ ನೀರನ್ನ ಹಾಕಿದ್ರೆ ಸ್ವಲ್ಪ ಬೇಗನೆ ಆರಿಬಿಡುತ್ತೆ. ಸೊ ಅದನ್ನು ನೆಕ್ಸ್ಟ್ ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಕಡಲೆಬೀಜ ಚಟ್ನಿ ರೆಡಿ ಆಗುತ್ತೆ. ಈ ಒಂದು ಚಟ್ನಿ ಅಂತೂ ರೊಟ್ಟಿಗೆ ಹಾಗೆ ಈ ರೀತಿ ದೋಸೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮನೇಲೂ ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ಒಂದು ರೆಸಿಪಿನ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಕಡಲೆಬೀಜ ಚಟ್ನಿ ಫೈನಲ್ ಆಗಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರುವಂಥ ಕಡಲೆಬೀಜ ಚಟ್ನಿನ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಈಗ ಕಡಲೆಬೀಜ ಚಟ್ನಿ ರೆಡಿ ಆಯಿತು. ಸೊ ಅದ್ರ ಜೊತೆ ಬಿಸಿ ಬಿಸಿಯಾಗಿ ಹೆಸರುಕಾಳು ದೋಸೆನ ಮಾಡೋಣ. ಒಂದು ಪ್ಯಾನ್ನ ಇಟ್ಟು ಲೋ ಫ್ಲೇಮ್ನಲ್ಲಿ ಕಾಯ್ದ ಮೇಲೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ದೋಸೆನ ಹಾಕ್ಕೊಳ್ಬೋದು. ತುಂಬಾ ಹೆಲ್ತಿಯಾಗಿ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ದೋಸೆ ಇದು. ಯಾವುದೇ ರೀತಿನ ಸೋಡಾನ ಹಾಕ್ದೇ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ದೋಸೆ ಹಿಟ್ಟು ಅನ್ನೋದು ಬೇಗನೆ ಉಳಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಸೋಡಾನ ಅವಾಯ್ಡ್ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ತುಂಬ ಜನಕ್ಕೆ ದೋಸೆ ಹಾಗೂ ಇಡ್ಲಿ ತಿನ್ನೋದ್ರಿಂದ ತುಂಬಾ ಗ್ಯಾಸ್ಟ್ರಿಕ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಅಂಥವ್ರಿಗೆ ಈ ರೀತಿ ಸೋಡಾನ ಬಳಸ್ತೇ ದೋಸೆನ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ರೀತಿ ದೋಸೆನ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ. ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು. ಹೆಸರುಕಾಳು ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಬೇಗನೆ ಬಾಡಿ ಹೀಟ್ ಆಗುತ್ತೋ ಅಂಥವ್ರಿಗಂತೂ ಹೆಸರುಕಾಳು ಅನ್ನೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾನು ಮಾಡಿರುವಂತಹ ಈ ರೀತಿ ಗರಿಗರಿಯಾದಂತಹ ಹೆಸರು ಕಾಳನ್ನ ಬಳಸಿ ಮಾಡಿರೋ ದೋಸೆ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಮನೇಲೂ ಅಷ್ಟೇ ನೀವೇನಾದರೂ ದೋಸೆ ಇಡ್ಲಿನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ಸಬ್ಬಕ್ಕಿನೂ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿನೂ ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿ ಹೋಟೆಲ್ ರೀತಿಯಲ್ಲೇ ಬರುತ್ತೆ. ನೆಕ್ಸ್ಟ್ ನಿಮ್ಮ ಜೊತೆ ನಾನು ಇಡ್ಲಿ ಕೂಡ ಮಾಡೋ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.